ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಮಂಡ್ಯ ಹುಡುಗಿ ಚಂಪಾ. ನಾನಿವತ್ತು ಉಡುಪಿ ಸ್ಟೈಲಲ್ಲಿ ಬಸಳೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಈ ಬಸಳೆ ಸೊಪ್ಪು ಎಷ್ಟು ಉಪಯೋಗಗಳಿದೆ ಅಂದರೆ ನಿಮಗೆ ಮೌತ್ ಅಲ್ಸರ್ ಕೂಡ ಹೋಗುತ್ತೆ, ಮತ್ತು ಬಾಡಿಗೆ ತಂಪು ಮಾಡುತ್ತೆ, ಬೋನ್ಸ್ ಗಟ್ಟಿ ಮಾಡುತ್ತೆ. ಅದಲ್ಲದೆ ನಿಮಗೆ ಹಾರ್ಟ್ ಹೆಲ್ತ್ ಕೂಡ ಮ್ಯಾನೇಜ್ ಮಾಡುತ್ತೆ ಇದು. ಸೊ ನೀವು ಪಕ್ಕ ಟ್ರೈ ಮಾಡಬೇಕು ಇದನ್ನು, ಓಕೆನಾ. ನಾನು ಅದು ದಂಟು ಬರುತ್ತಲ್ಲ, ಅದನ್ನು ಸೇಮ್ ನುಗ್ಗೆಕಾಯಿನ ನಾವು ಹೇಗೆ ತಗೊಳ್ತೀವಿ ನೋಡಿ, ನೀಟಾಗಿ ನಾರನ್ನೆಲ್ಲ ಬಿಡಿಸ್ಕೊಂಡು ಆ ಥರ ತೊಗೊಂಡು ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್ ಎರಡನ್ನೂ ಹಾಕಿ 10 ನಿಮಿಷ ನೀರಲ್ಲಿ ನೆನೆಯೋಕ್ಕೆ ಬಿಡಬೇಕು, ಯಾಕಂದರೆ ಅಲ್ಲಿರೋ ಕ್ರಿಮಿ ಕೀಟ ಎಲ್ಲ ಸಾಯುತ್ತೆ. ಸೊ ನಂತರ ನಾವು ಇದನ್ನು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೀಟಾಗಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕಿ ನೆನೆಯೋಕ್ಕೆ ಇಡೋಣ. ನಿಮಿಷಕ್ಕೆ ನೆನೆಯೋಕ್ಕೆ ಬಿಡೋಣ. ನೀರು ಹಾಕಿದ್ದೀನಿ ನೋಡಿ. ನಾನು 2 ಇಡೀ ಬೇಳೆ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ, 1 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, 1 ಇಡೀ ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸೊಪ್ಪು ತುಂಬಿಬಿಟ್ಟು ಮತ್ತು ಅದ್ರ ಮೇಲೆ ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3/4 ನೀರು ಹಾಕಬೇಕು. ಇದು ಫುಲ್ ಮುಳುಗೋಷ್ಟು ನೀರು ಹಾಕಬಾರ್ದು. ಇದಕ್ಕೆ 3/4 ನೀರು ಹಾಕ್ಬಿಟ್ಟು 3 ವಿಶಿಲ್ ಬರ್ಸ್ಕೊಳ್ಬೇಕು. ಅದಕ್ಕೆ ಬೇಕಾಗಿರೋ ಮಸಾಲ ಐಟಮು 2 ಟೇಬಲ್ ಸ್ಪೂನು ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ 2 ಟೇಬಲ್ ಸ್ಪೂನು, 4 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತು ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಇಡಿ ಕಾಯಿ ತುರಿ ತೊಗೊಂಡಿದ್ದೀನಿ. ಇಷ್ಟೇ ಐಟಮ್. ಇದನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋ ತನಕ ಇದು ಮಾಡಿಕೊಂಡು ನಂತರ ಮಿಕ್ಕಿದ ಐಟಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗೆಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಕಾಯಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲ ಹುರಿದಿರೋದೆಲ್ಲ ತಣ್ಣಗಾಗಿದೆ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂಚೂರು ಹುಣಸೆಹಣ್ಣು ಮತ್ತು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆ ಸೊಪ್ಪಿನ ಜೊತೆಗೆ ನೈಸ್ ಪೇಸ್ಟ್ ಮಾಡಿರೋದನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ನಾವು ಬೇಯಿಸ್ಕೊಳ್ಬೇಕು ಸಾರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾನು ಒಂದು ಕುದಿ ಬರೋ ತನಕ ಬಿಡಬೇಕು. ನಂತರ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿದ್ರೆ ಉಡುಪಿ ಸ್ಟೈಲ್ ಬಸಳೆ ಸೊಪ್ಪಿನ ಸಾರು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ. ಒಂದು ಕುದಿ ಬಂದಿದೆ. ಈಗ ಒಗ್ಗರಣೆ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸ್ಟೇ ಟ್ಯೂನ್. ಬಾಯ್.